ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಉಗ್ರರು ಪ್ರವಾಸಿಗರ ಮೇಲೆ ನಡೆಸಿದ ಹತ್ಯೆಯನ್ನು ಖಂಡಿಸಿ ಎಲ್ಲ ಹಿಂದೂ ಮುಸ್ಲಿಮರು ಸೇರಿ ಶ್ರೀನಿವಾಸಪುರದಿಂದ ತಿರುಮಲದಿಂದ ತಾಲೂಕು ಕಚೇರಿ ಆಗಮಿಸಲಿರುವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂಜೆ 7 ಗಂಟೆಗೆ ಪಟ್ಟಣದ ಪುರಸಭೆಯಿಂದ ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಪ್ರವಾಸಿಗರನ್ನು ಹತ್ಯೆ ಮಾಡಿದ ಪಾಕಿಸ್ತಾನದ ಭಯೋತ್ಪಾದಕರ ವಿರುದ್ಧ ವಿವಿಧ ಘೋಷಣೆಗಳನ್ನು ಕೂಗುತ್ತಾ ಅಂಬೇಡ್ಕರ್ ಇದೇ ಸಂದರ್ಭದಲ್ಲಿ ಪುರಸಭಾಧ್ಯಕ್ಷ ನಾವೆಲ್ಲ ಭಾರತೀಯರು ಭಾರತೀಯ ಮಕ್ಕಳು ಯಾವುದೇ ಜಾತಿ ಭೇದ ಇದೆ ಒಬ್ಬರಾಗಿ ಭಾರತ ಸರ್ಕಾರದ ನಿರ್ಧಾರಕ್ಕೆ ನಾವು ಬದ್ಧರಾಗಿರುತ್ತೇವೆ. ಸರ್ಕಾರದ ವಿರುದ್ಧ ಹೇಳಿಕೆಗಳನ್ನು ನೀಡಲು ಸರಿಯಲ್ಲ. ನಾವು ಎಲ್ಲ ಭಾರತೀಯರು ಸಹ ಒಬ್ಬರಾಗಿ ಭಾರತ ಸರ್ಕಾರದ ಬೆಂಬಲವಾಗಿರಬೇಕು. ಹಿಂದೂ ಮುಸ್ಲಿಮರು ಅಣ್ಣ ತಮ್ಮಂದಿರಂತೆ ಬದುಕುತ್ತೇವೆ. ಮಹಾತ್ಮ ಗಾಂಧೀಜಿಯವರು ಹೇಳುವಂತೆ ನಡೆಯುತ್ತೇವೆ. ಭಯೋತ್ಪಾದಕರು ಪಹಲ್ಗಾಮ್ನಲ್ಲಿ ಪ್ರವಾಸಿಗರ ಮೇಲೆ ದಾಳಿ ಮಾಡಿದ್ದಾರೋ ಆ ಉಗ್ರವಾದಿಗಳಿಗೆ ಬೆಂಬಲವಾಗಿ ಪಾಕಿಸ್ತಾನ ನಿಂತಿದೆ. ವರದಿ ಶಿವಪ್ರಸಾದ್. ನೀವು ಉಗ್ರವಾದಿಗಳಿಗೆ ಬೆಂಬಲಕ್ಕೆ ನಿಂತರೆ ನಿಮ್ಮನ್ನ ನಾವು ಸುಮ್ಮನೆ ಬಿಡೋದಿಲ್ಲ ಅಂತ ಎಚ್ಚರಿಕೆ ನೀಡಿದ್ರು. मर गया ನಾವು ಈ ದೇಶದ ಒಗ್ಗಟ್ಟಿಗಾಗಿ ಹಿಂದೂ ಮುಸ್ಲಿಮ್ಸ್ ಅಲ್ಲ ಪ್ರತಿ ಧರ್ಮದವರು ಸಹ ಇದನ್ನು ಭಾಗವಹಿಸಬೇಕು. ಮೊನ್ನೆ ನಡೆದಿರ್ತಕ್ಕಂಥ ಪಹಲ್ಗಾಮ್ ಪ್ರತಿಯೊಂದು ತೀವ್ರ ಖಂಡಿಸಬೇಕಾಗಿದೆ. ಎಲ್ಲರೂ ಒಂದಾಗಿ ರಾಜಕೀಯ ಪಕ್ಷ ಭೇದ ಮರೆಯಬೇಕು. ಈ ವಿಷಯದಲ್ಲಿ ಯಾರೇ ಆಗಲಿ ದಯಮಾಡಿ ರಾಜಕೀಯ ಟೀಕೆಯಲ್ಲಿ ಅವಕಾಶ ಮಾಡಿಕೊಡ್ಬೇಡಿ. ನನ್ನ ಸ್ನೇಹಿತರಲ್ಲೂ ನಮ್ಮ ಯಂಗ್ಸ್ಟರ್ಸ್ ಅಲ್ಲಿ ಕೂಡ ನನ್ನ ಅದೇ ವಿನಂತಿ, ಯಾವುದೇ ಕಾಮೆಂಟ್ಸು ಸಹ ನಾವು ಅದನ್ನು ದೇಶದ ವಿರುದ್ಧವಾಗಿ ಸರ್ಕಾರದ ವಿರುದ್ಧವಾಗಿ ಮಾಡಬಾರ್ದು. ಯಾವುದೇ ಸರ್ಕಾರ ಇರಲಿ, ಭಾರತ ಸರ್ಕಾರ ಪ್ರಧಾನಮಂತ್ರಿ ಯಾರೇ ಇರಲಿ, ಭಾರತ ದೇಶದ ಪ್ರಧಾನಮಂತ್ರಿಗಳೇ, ಸರ್ಕಾರಕ್ಕೆ ನಾವೆಲ್ಲರೂ ಬೆಂಬಲವಾಗಿರಬೇಕು. ನಾವಿದ್ದೀವಿ ಅಂತ ತೋರಿಸ್ಬೇಕು. ನಮ್ಮ ಕ್ಷುಲ್ಲಕ ರಾಜಕಾರಣಿಗಳಿಂದಾಗಿ ನಮ್ಮ ದೇಶಕ್ಕೆ ಅವಮಾನ ಆಗೋದು ಬೇಡ, ದೇಶದ ಸಮಗ್ರತೆಗೆ ಭಂಗ ಬರೋದು ಬೇಡ. ನಮ್ಮ ದೇಶ ಯಾವತ್ತು ಹಿಂಗೆ ಇರಬೇಕು. ಹಿಂದೂ ಮುಸ್ಲಿಂ ಬಾಯಿ ಬಾಯಿ ಅಂತ ಯಾವತ್ತು ಗಾಂಧೀಜಿ ಹೇಳ್ಕೊಟ್ಟು ಹೋಗಿದ್ದಾರೋ ಅದೇ ಸ್ಲೋಗನ್ ನಾವು ಆಚರಿಸಬೇಕು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲೂ ಸಹ ಅದನ್ನೇ ಹೇಳಿ ಹೋಗಿದ್ದಾರೆ. ಅಂತಹ ಮಹನೀಯರು ನಾವು ಮರೆಯಬಾರ್ದು. ಅವ್ರ ಮುಂದೆ ನಾವು ಯಾವ ತೃಣಮೂಲರು, ನಾವು ತೃಣಕ್ಕೆ ಸಮಾನ, ಹುಲ್ಗೆ ಸಮಾನರು. ದಯಮಾಡಿ ಅವರೆಲ್ಲರ ಆದರ್ಶವನ್ನು ನಾವು ಪಾಲಿಸಬೇಕು. ಇದೇ ಒಗ್ಗಟ್ಟಾಗಿ ದೇಶಕ್ಕೆ ನಾವು ಬೆಂಬಲವಾಗಿ ನಿಲ್ಲಬೇಕು. ಯಾವ ರೀತಿ ದುಷ್ಕೃತ್ಯಕ್ಕೆ ಅವರು ಕಾರಣರಾಗಿದ್ದಾರೋ ಟೆರರಿಸ್ಟ್ಗಳು, ಅವ್ರಿಗೆ ಸಪೋರ್ಟ್ ಕೊಟ್ಟಿರ್ತಕ್ಕಂಥ ಪಾಕಿಸ್ತಾನ ದೇಶಕ್ಕೆ ನಾವೆಲ್ಲರೂ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಇಡೀ ಭಾರತ ದೇಶ ಎದ್ದು ನಿಂತರೆ ಪಾಕಿಸ್ತಾನ ಯಾವ ಮೂಲೆಗೂ ಸರಿ ಹೋಗೋದಿಲ್ಲ. ಒಂದು ಅಣು ಕೂಡ ನೀವು ಸಾಲೋದಿಲ್ಲ. ನೀವು ನಮ್ಮ ಮೇಲೆ ಚಾಲೆಂಜ್ ಮಾಡೋಕ್ಕೆ ಆಗೋದೇ ಇಲ್ಲ. ಭಾರತ ಸೈನ್ಯ ಒಂದೇ ಅಲ್ಲ, ಇಡೀ ಭಾರತ ದೇಶ ಪ್ರಜೆಗಳೆಲ್ಲರೂ ನಾವು ಒಂದಾಗಿರ್ತೇವೆ. ಕಬಡ್ಡಾರ್ ಪಾಕಿಸ್ತಾನ್. ಪಾಕಿಸ್ತಾನ ಅವ್ರ ಒಂದೇ ಎಚ್ಚರಿಕೆ, ಹಿಂದೂ ಮುಸ್ಲಿಂ ಅಲ್ಲಿ ಗಲಾಟೆಗಳು ತಂದು ದೇಶ ವಿಭಜನೆ ಮಾಡ್ತೀವಿ ಅನ್ನೋದು ಅವ್ರ ಕನಸು. ಇವತ್ತೇನ್ ಕಾಶ್ಮೀರದಲ್ಲಿ ಅಟ್ಯಾಕ್ ಆಯ್ತು, ಅಲ್ಲಿರೋ ಮುಸ್ಲಿಮ್ಸೇ ಆ ಟೆರರಿಸ್ಟ್ಗಳನ್ನ ಅಟ್ಯಾಕ್ ಮಾಡಿ ಹಿಂದೂಗಳನ್ನ ಎತ್ಕೊಂಡ್ಬಂದು ಸುರಕ್ಷಿತ ಜಾಗದಲ್ಲಿ ತಲುಪಿಸಿ ಏನು ಇವತ್ತು ಆಗಿದೆ ಕೃತ್ಯ ಅಲ್ಲಿ, ಅದನ್ನ ಅವರೇ ತಿರಸ್ಕಾರ ಮಾಡಿದ್ದಾರೆ. ಇದು ಅವ್ರದ್ದು ಹಗಲುಗನಸು. ಪಾಕಿಸ್ತಾನ್ಗೆ ಇದೇ ಎಚ್ಚರಿಕೆ. ಯಾವತ್ತೂ ಅವ್ರು ಹಿಂದೂ ಮುಸ್ಲಿಂ ಅಲ್ಲಿ ಏನು ನಾವು ಬಾಯಿ ಅನ್ಕೊಂಡು ಬೇರೆ ಮಾಡೋ ಸಾಧ್ಯನೇ ಇಲ್ಲ. ಈ ಎಚ್ಚರಿಕೆ ಅವರು ಗ್ರಹಿಸ್ತಾ ಟೆರರಿಸ್ಟ್ ಅಟ್ಯಾಕ್ ಖಂಡನೆ ಮಾಡಬೇಕು. ಪಾಕಿಸ್ತಾನ ಅದನ್ನ ನಿರ್ಮೂಲನೆ ಮಾಡಬೇಕು ಅಂತ ಹೇಳಿ ನಾನು